ACP ರಾಜೇಶ್ ಸರ್ ಅವರು, ಲೋಕಾಯುಕ್ತ SIT ಇವರು ಭುವನೇಶ್ವರಿ ತಾಯಿಗೆ ಇವತ್ತು ಪುಷ್ಪಾರ್ಚನೆ ಮುಖಾಂತರ ಮಕ್ಕಳಿಗೆ ಒಂದು ಉತ್ತೇಜನದ ಮಾತುಗಳನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಆಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿಬಂತು. ಏನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ವಿಜಯಸೇನೆ ಪ್ರತಿ ವರ್ಷ ಇದೇ ರೀತಿಯ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಆಯೋಜನೆ ಮಾಡಿದ್ದೀವಿ. ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಮುಂದಿನ 15 ದಿನದ ನಂತರ ತುಮಕೂರಿನಲ್ಲಿ ನಡೀತಿದೆ. ಈ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟು ಜನಕ್ಕೆ ಪ್ರತಿಭಾ ಪುರಸ್ಕಾರ? ಸುಮಾರು 155 ವಿದ್ಯಾರ್ಥಿಗಳಿಗೆ, SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮುಂದಿನ ಹೊಸ ಯೋಜನೆಗಳು ಉಳಿಸಬೇಕು. ಖಾಸಗಿ ಶಾಲೆಗಳಂತೆ ಕನ್ನಡ ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಾಲೆಗಳಾಗಬೇಕು. ಮಕ್ಕಳಿಗೆ ವೇತನದ ಹೊರೆ ಆಗಬಾರ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸರ್ಕಾರಿ ಶಾಲೆಗಳಲ್ಲೂ ಮಾಡಿಕೊಡ್ಬೇಕು. ಮಕ್ಕಳಿಗೆ ಏನೇನು ಹಳ್ಳಿ ಪ್ರದೇಶದ ಮಕ್ಕಳಿಗೂ ಸಹ ಅನುಕೂಲ ಆಗೋ ರೀತಿ ಶಾಲೆಗಳನ್ನು ಮಾಡಿಕೊಡ್ಬೇಕು. ಶಿಕ್ಷಣವನ್ನು ಕೊಡಬೇಕು, ಸಮಾನ ಶಿಕ್ಷಣ ಕೊಡಬೇಕು ಅಂತ ವಿಜಯಸೇನೆ ಒತ್ತಾಯ. ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗೆ ಬಣ್ಣ ಹೊಡ್ಸೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಯಾಕೆಂದರೆ ಶಾಲೆಗಳನ್ನು ಮುಚ್ಚುವಂಥ ಸ್ಥಿತಿಯಲ್ಲಿ ಶಾಲೆಗಳು ಚೆನ್ನಾಗಿರಬೇಕು ಅಂತ ವಿಜಯಸೇನೆ ತನ್ನ ಕೈಲಾದಂಥ ಕೆಲಸಗಳನ್ನು ಸರ್ಕಾರಿ ಶಾಲೆಗಳ ಮೇಲೆ ಮಾಡ್ತಾ ಇದ್ವಿ. ಇದು ಅದೇ ರೀತಿ ಮುಂದುವರಿದೆ. ಹೃದಯವನ್ನು ಬೆಳಗಿ ಬೆಳಗಾಗಲಿ ಕನ್ನಡ. ಕನ್ನಡ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಬ್ಬರು ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಜನಪ್ರಿಯ ಶಾಸಕರು, ನಮ್ಮ ಹಿತೈಷಿಗಳು, ನಮ್ಮ ಜೊತೆ ಸದಾ ಎಲ್ಲಾ ಕೆಲಸಗಳಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಶಾಸಕರಾದಂಥ ಶ್ರೀಯುತ ರಾಮಮೂರ್ತಿ ಸರ್ ಅವರ ಹಾಗೂ ಇನ್ನೊಬ್ಬ ಸಹೋದರರಾದಂತಹ ಸೋಮಶೇಖರ್ ಅವರೇ, ಅವರು ನಮಗೆ ಸಂಘಟನೆ ಪ್ರಾರಂಭದಿಂದಲೂ ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ಲ ಹೋರಾಟಗಳಲ್ಲಿ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ನಮ್ಮೊಂದಿಗೆ ಹೆಜ್ಜೆಯನ್ನು ಹಾಕ್ತಾ ನಮ್ಮ ತಪ್ಪು ಸರಿಗಳನ್ನ ಸರಿ ಮಾಡ್ತಾ ಬರ್ತಾ ಇರ್ತಕ್ಕಂಥ ಸೋಮಶೇಖರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಜಯಸೇನೆ ಪರವಾಗಿ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಮತ್ತೆ ಇನ್ನೊಬ್ರು ಮಲ್ಲಿಕಣ್ಣ ಅವರು ವಿದ್ಯಾಸಂಸ್ಥೆ ಅಧ್ಯಕ್ಷರು, ಚಿನ್ಮಯ ವಿದ್ಯಾಸಂಸ್ಥೆ ಅಧ್ಯಕ್ಷರು. ಇವರು ಸಹ ನಮ್ಮ ಹೋರಾಟಗಳಲ್ಲಾಗಲಿ, ಕಾರ್ಯಕ್ರಮಗಳಲ್ಲಾಗಲಿ ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇರ್ತಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೆ ನನ್ನ ಸಂಘಟನೆಯ ಪದಾಧಿಕಾರಿಗಳು, ಸಂಘಟನೆ ಪ್ರಾರಂಭ ಮಾಡಿದಾಗಿಂದ ನನ್ನ ಜೊತೆ ಇರ್ತಕ್ಕಂಥ ಪದಾಧಿಕಾರಿಗಳು ವಾಸಣ್ಣ, ಮಹೇಶ್, ಸಚ್ಚಿ, ರೇಣು, ರಾಮ್ ಪ್ರಸಾದ್ ಇವರೆಲ್ಲ, ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಹೆಸರು ಹೇಳಬೇಕಾಗಿದೆ, ಯಾರು ಒಂದೇನ ಬಸ್ಬಿಡಿ, ಮಹಿಳೆಯರ ಪರವಾಗಿ ನಾನು ಗಂಗಾಧರ ಅವರ ಹೆಸರು ಹೇಳ್ಬಿಡ್ತೀನಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಇವತ್ತು ಏನು ಪ್ರತಿಭಾ ಪುರಸ್ಕಾರವನ್ನ ಪಡಿತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ತುಂಬಾ ಒಳ್ಳೆಯದಾಗಲಿ. ಶಿಕ್ಷಣ ಅತಿ ಮುಖ್ಯ. ವಿದ್ಯೆ, ಸಂಸ್ಕಾರ, ಸಂಸ್ಕೃತಿ ತುಂಬಾ ಮುಖ್ಯ. ವಿದ್ಯೆ ಒಂದು ಚೆನ್ನಾಗಿ ಕಲಿತ್ರೆ ನಾವು ಗಟ್ಟಿಯಾದ ಜೀವನವನ್ನು ಸಾಗಿಸಬಹುದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿದ್ಯೆಯಿಂದ ಮಾತ್ರ ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ. ವಿದ್ಯೆಯಿಂದ ಮಾತ್ರ ಸದೃಢವಾದ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯ. ವಿದ್ಯೆಯಿಂದ ಮಾತ್ರ ನಮ್ಮನ್ನ, ನಮ್ಮ ಕುಟುಂಬವನ್ನ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ. ದಯಮಾಡಿ ವಿದ್ಯಾರ್ಥಿಗಳು ಇನ್ನು 4 ವರ್ಷ ಏನಿಗೆ SSLC ಇದ್ದೀರಾ, ನಿಮ್ಮ ಡಿಗ್ರಿ ಮುಗಿಸೋಷ್ಟರಲ್ಲಿ, ಅಂದ್ರೆ ಅದು ಇಂಜಿನಿಯರ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ನೀವು ಯಾರನ್ನು ಓದ್ತಿರೋ ಆ ವಿದ್ಯಾಭ್ಯಾಸ ಮುಖ್ಯವರು ಶ್ರಮ ವಹಿಸಿ ಓದಿ. ಈಗಿರ್ತಕ್ಕಂಥ 6 ವರ್ಷ ಏನಿದೆ, ನಿಮ್ಮ ಇಡೀ ಇನ್ನ ಸಾಯೋವರೆಗೂ ನಮ್ಮ ಜೀವನವನ್ನ ಇಡುವಂತಹ ಆ ಸಂದರ್ಭವನ್ನ ದಯವಿಟ್ಟು ಯಾರು ಹಾಳು ಮಾಡ್ಕೋಬೇಡಿ. ಅದರಲ್ಲೂ ಹೆಣ್ಮಕ್ಳಿಗೆ ವಿಶೇಷವಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಿಮ್ಮ ಬದುಕನ್ನ ನೀವು ಯಾರ ಒಂದು ಅವಲಂಬನೆ ಇಲ್ಲದೆ ಸಾಗಿಸಬೇಕು ಅಂದ್ರೆ ನಿಮಗೆ ಶಿಕ್ಷಣ ತುಂಬಾ ಮುಖ್ಯ. ಶಿಕ್ಷಣವನ್ನ ಯಾವತ್ತೂ ಶಿಕ್ಷಣದಿಂದ ವಂಚಿತರಾಗಬೇಡಿ. ಆ ಶಿಕ್ಷಣವನ್ನ ಗಟ್ಟಿಯಾಗಿ ಪಡೆದುಕೊಳ್ಳಿ. ಶಿಕ್ಷಣಕ್ಕೋಸ್ಕರ ಯಾವ ಸಹಾಯನಾದ್ರೂ ಪಡ್ಕೊಳ್ಳಿ, ಶಿಕ್ಷಣ ಮಾತ್ರ ತಪ್ಪಿಸ್ಬೇಡಿ. ಕೆಲವರಿಗೆ ಮುಷ್ಕರ ಇರುತ್ತೆ, ಶಾಲೆಯಲ್ಲಿ ಶಿಕ್ಷಕರನ್ನ ಇಷ್ಟೊಂದು ಜನ ಮಕ್ಕಳು ಮುಂದೆ ಪಾಠ ಹೇಳೋದು, ಏನೋ ಒಂದು ಪ್ರಶ್ನೆ ಕೇಳಬೇಕು ಗೊತ್ತಿರಲ್ಲ.
ಅದನ್ನು ಕೇಳಿದ್ರೆ ಮುಜುಗರ ಪಡ್ಕೊಳ್ತಾರೆ. ಖಂಡಿತ ಮುಜುಗರ ಪಡ್ಕೊಂಬೇಡಿ. ನಿಮ್ಗೆ ಅವಮಾನ ಆಗುತ್ತೆ ಅಂತನೋ, ಇಲ್ಲ ಇನ್ನೊಬ್ರ ಮುಂದೆ ಓದ್ತಾ ಇರ್ತಕ್ಕಂಥ ಮಕ್ಕಳು ಮುಂದೆ ನಾನು ಯಾವ ರೀತಿ ಕೇಳಬೇಕು ಅಂತನೋ ಯಾವತ್ತೂ ನೀವು ಸಂಕೋಚ ಮಾಡ್ಕೊಳ್ತೀರಾ, ನಿಮ್ಮನ್ನ ನೀವು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಕೊಂಡು. ನಾವು ಸಂಘಟನೆಯಿಂದ ಪ್ರತಿ ವರ್ಷ 2 ಕಾರ್ಯಕ್ರಮ ಮಾಡ್ತೀವಿ. ಒಂದು ಶಿಕ್ಷಕರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ, ಇನ್ನೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋ ಕಾರ್ಯಕ್ರಮ. ಯಾಕೆಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ರು ಈ ಸಮಾಜಕ್ಕೆ ತುಂಬಾ ಮುಖ್ಯವಾದದ್ದು. ಆ ಎರಡನ್ನೂ ವಿಜಯ ಸೇನೆ ಆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಮಾಡ್ತೀವಿ. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾರನ್ನ ಓಲೈಕೆ ಮಾಡ್ಕೊಳ್ಳೋದಿಲ್ಲ, ಯಾರನ್ನು ಮೆಚ್ಚುವಂತ ಕೆಲಸ ಇಲ್ಲ. ನಿಮ್ಮ ಪ್ರತಿಭೆಗೆ ನಿಮಗೆ ಪುರಸ್ಕಾರ, ಶಿಕ್ಷಕರಿಗೆ ಗೌರವ, ಈ ಎರಡು ಆದಾಗ ಮಾತ್ರ ಒಂದು ಗಟ್ಟಿತನ ಇರುತ್ತೆ ಅಂತ ಭಾವಿಸಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವಿನ್ನ ಮುಂದಿನ ದಿನಗಳಲ್ಲಿ ಕ್ಷೇತ್ರವಾರ ಮಾಡಬೇಕು ಅಂತ ಆಸೆ. ಇವತ್ತು ಸುಮಾರು 90%, 85% ತೆಗೆದುಕೊಂಡಿರೋ ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಸಂಘಟನೆಯನ್ನ ಮಾಡಿದಾಗ ತುಂಬಾ ಜನದ್ದು ಒತ್ತಡ ಆಯಿತು. ಇವತ್ತು ಅದರಲ್ಲಿ ಕೆಲವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ಯಾರ ಬಿಟ್ಟರೆ ಅನ್ಯತಾ ವಸ್ತುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಮುಂದಿನ ಸರಿ ಅದನ್ನ ನಾವು ಇನ್ನ ಹೆಚ್ಚಿನ ಮಕ್ಕಳಿಗೆ ಆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಅಕಸ್ಮಾತ್ ಇಲ್ಲಿ ಬಂದಿದ್ದವ್ರನ್ನ ಯಾರನ್ನಾದ್ರೂ ಬಿಟ್ಟಿದ್ರೆ ಅವರ ಹೆಸರು ಕೊಡಿ, ನಿಮ್ಮ ಶಾಲೆಗೋ ಇಲ್ಲ ನಮ್ಮ ಆಫೀಸಲ್ಲೋ ನಿಮಗೆ ಏನು ಪ್ರತಿಭಾ ಪುರಸ್ಕಾರ ಮಾಡೋ ಅಂತ ಇದನ್ನ ನಾವು ನಿಮಗೆ ತಿಳಿಸುವಂತ ಕೆಲಸ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಒತ್ತಡ ಜಾಸ್ತಿ ಆಗೋದು, ಕೊನೆ ಹಂತದಲ್ಲಂತೂ ಅದನ್ನ ನಾವು ಹೆಸರನ್ನ ಫೈನಲೈಸ್ ಮಾಡೋದು ತುಂಬಾ ಕಷ್ಟ ಆಗೋದು, ಆ ರೀತಿ ಆಗೋದು. ಹಾಗಾಗಿ ಕನ್ನಡದ ಹೋರಾಟದ ಮುಖಾಂತರ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಸಂಘಟನೆ ಪ್ರಾರಂಭವಾದಾಗ ಏನಾದರೂ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ನಮ್ಮ ಶಿವಪುತ್ರ ಅವರು ಒಂದು ಸಲಹೆಯನ್ನ ಕೊಡ್ತಾರೆ. ಅಣ್ಣ, ನಾವು ಕನ್ನಡದ ಕೆಲಸ ಮಾಡ್ತಾ ಇದ್ದೀವಿ, ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡೋಣ, ಕನ್ನಡ ಶಾಲೆಗೆ ಬಣ್ಣವನ್ನ ಹೊಡಿಸೋದ್ರ ಮುಖಾಂತರ ಕನ್ನಡದ ಡಿಂಡಿಮವನ್ನ ನಾವು ಪ್ರಾರಂಭಿಸೋಣ ಅಂತ ಹೇಳಿ 500 ಕನ್ನಡ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಬೆಂಗಳೂರಿನಲ್ಲೇ ಸುಮಾರು 100 ಶಾಲೆಗಳಿಗೆ ನೇತೃತ್ವವನ್ನು ವಹಿಸಿದಂತ ವಾಸಣ್ಣ ಮತ್ತೆ ಮಹೇಶಿಲ್ಲ ಇದ್ದಾರೆ. ಅವರಿಬ್ಬರಿಗೂ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸ್ತೀವಿ. ರಾಜ್ಯದ ಉತ್ತರ ಕರ್ನಾಟಕದ ಜವಾಬ್ದಾರಿಯನ್ನು ಹೊತ್ತಂತ ಶಿವಪುತ್ರ ಕಾಂಡಾಳ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ಕಾರ್ಮಿಕ ಘಟಕದ ಜವಾಬ್ದಾರಿಯನ್ನು ಹೊತ್ತಂತ ರಾಮಪ್ರಸಾದ್ ಇಲ್ಲೇ ಇದ್ದಾರೆ. ಉಚಿತವಾಗಿ ನಾವು ಕಾರ್ಮಿಕರಿಗೆ ಅಂತ ಆಂಬುಲೆನ್ಸ್ ವ್ಯವಸ್ಥೆ ಕೊಡಬೇಕು ಅಂತ ತೀರ್ಮಾನ. ಗುಣದೊಂದಿಗೆ ವಿದ್ಯೆ ಇರಬೇಕು, ಗುಣದೊಂದಿಗೆ ಹಣ ಇರಬೇಕು, ಗುಣದೊಂದಿಗೆ ಅಧಿಕಾರ ಇರಬೇಕು. ಆಗ ಎಲ್ಲ ಮನುಷ್ಯರು ಕೂಡ ಸುಭಿಕ್ಷವಾಗಿ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಿ ಬದುಕೋದಕ್ಕೆ ಸಾಧ್ಯ. ಯಾಕೆ ಈ ಮಾತು ಹೇಳ್ತಾ ಇರೋದು ಅಂದರೆ, ಹಿಂದೆ ಮಕ್ಕಳಿಗೆ ತಂದೆ ತಾಯಿ ಭಯ ಇರ್ತಿತ್ತು, ತಂದೆ ತಾಯಿ ಹೇಳಿದಂತೆ ಕೇಳ್ತಾ ಇತ್ತು, ಸಾಧ್ಯ ಆಗ್ತಕ್ಕಂಥದ್ದು. ಈ ಪ್ರತಿಭಾ ಪುರಸ್ಕಾರದಲ್ಲಿ ಬರೀ SSLC PUC ಅಷ್ಟೇ ಸಾಲದು, ಇದರ ಜೊತೆಗೆ IAS, KS ಮತ್ತು IPS ಮತ್ತು ಡಾಕ್ಟ್ರು, ಮೆಡಿಕಲ್ಲು ಮತ್ತು ಇಂಜಿನಿಯರ್ ಎಲ್ಲರೂ ಚೆನ್ನಾಗಿ ಓದಿ ಎಲ್ರಿಗೂ ಅನುಕೂಲವಾಗುವಂತೆ ಮಾಡಬೇಕು. ಆಗ ಎಲ್ಲ ಸಮಾಜದಲ್ಲಿ ಎಲ್ಲ ಮಕ್ಕಳು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ತಂದೆ ತಾಯಿಗಳು ಮುಖ್ಯವಾಗಿ ಮಕ್ಕಳುಗಳನ್ನು ಬೆಳೆಸುವಾಗ ಹತೋಟಿನಲ್ಲಿ ಬೆಳೆಸಿ, ನಿಮ್ಮ ಹತೋಟಿನಲ್ಲಿ ನೀವು ಬೆಳೆಸಿದ್ರೆ ಮಕ್ಕಳೆಲ್ಲ ರತ್ನಗಳಾಗ್ತಾರೆ, ಸತ್ಪ್ರಜೆ ಆಗ್ತಾರೆ, ಸನ್ಮಾರ್ಗದಲ್ಲಿರ್ತಾರೆ ಮತ್ತು ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ವ್ಯಕ್ತಿಗಳಾಗಿ ಆಗ್ತಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಮಂಗಳವನ್ನು ಉಂಟು ಮಾಡಲಿ. ಶ್ರೀಯುತರ ಬೆಂಬಲ ಸದಾ ವಿಜಯ ಸಂಘಟನೆ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳ್ತಾ ಶ್ರೀಯುತರಿಗೆ ತುಂಬ ಹೃದಯದ ಧನ್ಯವಾದಗಳು ವಿಜಯ ಸೇನೆ ಕುಟುಂಬದ ಪರವಾಗಿ. ಮತ್ತೊಬ್ಬರು ಶ್ರೀಯುತ ಬಿ ಪೂಜ್ಯರು ಶ್ರೀ ಮಣಿಪ್ರಸವ ಶ್ರೀ ಕನ್ನಡಬಸವ ಸ್ವಾಮೀಜಿಗಳು, ಶ್ರೀ ದೇವರಮಠ ಕನಕಪುರ ರಾಮನಗರ ಜಿಲ್ಲೆ, ಅವರಿಗೂ ಕೂಡ ಸಂಘಟನೆಯ ಪರವಾಗಿ ಮಾರಾಟ ಮಾಡುವುದರ
ಅದೇ ರೀತಿ ಬಹುಶಃ ಮಕ್ಕಳು ಪುರಸ್ಕಾರ ತಗೊಳ್ಳುವಾಗ ಅವರ ತಂದೆ ತಾಯಿಗಳಿಗೆ ಆಗುವಷ್ಟು ಖುಷಿ ಬೇರೆಲ್ಲೂ ಆಗಲ್ಲ. ಯಾಕಂದ್ರೆ ನಾನು ಆಗಲೇ ನೋಡ್ತಾ ಇದ್ದೆ, ಅವ್ರ ತಂದೆ ಮುಖದಲ್ಲಿ ಅವ್ರ ತಾಯಿ ಮುಖದಲ್ಲಿ ಏನೋ ಒಂದು ಸಂತೋಷ. ತಮ್ಮ ಈ ಸಂತೋಷ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ತುಂಬಾ ದೂರದಲ್ಲಿ ಸಾಗ್ಲಿ, ತಮ್ಮ ಮಕ್ಕಳು ಇನ್ನೂ ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಕೀರ್ತನ